ಎಲ್ಲರಿಗೂ ನಮಸ್ತೆ. ಅಕ್ಷಯ ತೃತೀಯ ದಿನ ಭಕ್ತಿ ಶ್ರದ್ಧೆಯಿಂದ ಈ ಸಣ್ಣ ವಸ್ತುಗಳನ್ನು ಖರೀದಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನೀವು ಕಾಣಬಹುದು. ಚಿನ್ನ ಅಲ್ಲದಿದ್ದರೂ ಪರವಾಗಿಲ್ಲ, ಶುದ್ಧ ಮನಸ್ಸಿನಿಂದ ಈ ಅದೃಷ್ಟ ವಸ್ತುಗಳನ್ನು ಮನೆಗೆ ತಪ್ಪದೆ ತನ್ನಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ಮಹತ್ವದ ಸ್ಥಾನವನ್ನೇ ಕೊಡಲಾಗಿದೆ. ಅಕ್ಷಯ ಅಂತಂದರೆ ಎಂದಿಗೂ ನಾಶವಾಗದ ಅಂತ ಅರ್ಥ. ಈ ದಿನ ಮಾಡ್ತಕ್ಕಂಥ ದಾನ, ಪೂಜೆ, ಖರೀದಿಗಳು ನಿಮಗೆ ಅನಂತ ಫಲವನ್ನು ನೀಡುತ್ತೆ. ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತಂದರೆ ಎಲ್ಲರೂ ಕೂಡ ಚಿನ್ನ ಖರೀದಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಇಂದಿನ ಕಾಲದಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಏರೋದ್ರಿಂದ ಎಲ್ಲರಿಗೂ ಅದನ್ನು ಖರೀದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಿನ್ನದ ಬದಲು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗುವಂಥ ಈ ಅದೃಷ್ಟ ವಸ್ತುಗಳನ್ನು ತಪ್ಪದೆ ಖರೀದಿ ಮಾಡಿ. ಶಾಸ್ತ್ರದ ಪ್ರಕಾರ ಕೇವಲ ಚಿನ್ನ ಮಾತ್ರ ಅಲ್ಲ, ಇನ್ನು ಇತರ ಕೆಲವು ಮಂಗಳಕರ ವಸ್ತುಗಳನ್ನು ನೀವು ಅಕ್ಷಯ ತೃತೀಯ ದಿನ ಮನೆಗೆ ತರೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ನೀವು ಪಡ್ಕೊಳ್ಬಹುದು. ಹಾಗಾದರೆ ಆ ವಸ್ತುಗಳು ಯಾವುವು? ಹೌದು, ಮೊದಲನೆಯದಾಗಿ ಕಲ್ಲುಪ್ಪು. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ದೇವಿಯೊಂದಿಗೆ ಉಪ್ಪು ಕೂಡ ಜನಿಸುತ್ತೆ. ಅದರಿಂದ ಉಪ್ಪನ್ನು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರೀತೇವೆ. ಅಕ್ಷಯ ತೃತೀಯ ದಿನ ಚಿನ್ನ ಕೊಳ್ಳಲು ಸಾಧ್ಯ ಆಗದೇ ಇದ್ದರೆ ನೀವು 1 ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಗೋಬೇಕಾಗತ್ತೆ. ಆ ಮನೆಯಲ್ಲಿ ನೀವು ಕಲ್ಲುಪ್ಪನ್ನು ತಂದರೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ, ಐಶ್ವರ್ಯ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಗೋಧಿ. ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ದಿನ ಜವೆ ಗೋಧಿಯನ್ನು ಖರೀದಿಸುವುದು ಚಿನ್ನವನ್ನು ಖರೀದಿಸಿದಷ್ಟೇ ಪುಣ್ಯ ಅಂತ ಹೇಳಿದ್ದಾರೆ. ಈ ದಿನ ದೇವರಿಗೆ ಜವೆ ಗೋಧಿಯನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧಾನ್ಯದ ಕೊರತೆ ಯಾವತ್ತಿಗೂ ಕೂಡ ಬರೋದಿಲ್ಲ. ಹಾಗೆ ಮಣ್ಣಿನ ಮಡಕೆ. ಅಕ್ಷಯ ತೃತೀಯವು ಬೇಸಿಗೆಯ ಕಾಲದಲ್ಲಿ ಬರೋದ್ರಿಂದ ಈ ದಿನ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ನೀವು ಮನೆಗೆ ತರುವುದು ಅಥವಾ ದಾನ ಮಾಡೋದು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಇದು ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಿಸಿ ಶಾಂತಿಯನ್ನು ನಿಮಗೆ ತಂದು ಕೊಡುತ್ತೆ. ಹಾಗೆ ಚಿನ್ನದ ಬದಲು ಈ ದಿನ ನೀವು ಹೊಸ ಮನೆ ಖರೀದಿಸಿದ್ರೆ ಸಮೃದ್ಧಿಯನ್ನು ತರುತ್ತೆ. ಅಕ್ಷಯ ತೃತೀಯ ದಿನ ಮನೆ ಖರೀದಿಸೋದ್ರಿಂದ ಸಂತೋಷ, ಸಮೃದ್ಧಿ ಕೂಡ ಬರುತ್ತೆ. ಇದಲ್ಲದೆ ಅಕ್ಷಯ ತೃತೀಯ ದಿನ ಹೊಸ ಮನೆ ಪ್ರವೇಶಿಸೋದಕ್ಕೆ ತುಂಬಾ ಶುಭ ಅಂತ ಹೇಳಿದ್ದಾರೆ. ಇದಕ್ಕಾಗಿ ನೀವು ಪಂಡಿತರ ಒಂದು ಶುಭ ಸಮಯವನ್ನು ಕೂಡ ನೀವು ಪಡೆಯುವಂಥ ಅವಶ್ಯಕತೆ ಇಲ್ಲ. ಆ ದಿನ ನೀವು ಧಾರಾಳವಾಗಿ ಮಾಡ್ಕೋಬಹುದು. ಈಗಿನ ರೇಟ್ನಲ್ಲಿ ಚಿನ್ನ ಖರೀದಿಸುವುದು ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಕ್ಷಯ ತೃತೀಯ ದಿನ ಚಿನ್ನವನ್ನು ಹೊರತುಪಡಿಸಿ ಬೆಳ್ಳಿ ಆಭರಣಗಳನ್ನು ಕೂಡ ನೀವು ಖರೀದಿಸಬಹುದು. ಈ ದಿನ ಬೆಳ್ಳಿ ಆಭರಣಗಳನ್ನು ಮನೆಗೆ ತರೋದ್ರಿಂದ ಸಕಾರಾತ್ಮಕ ಒಂದು ಪಾಸಿಟಿವ್ ಒಂದು ವೈಬ್ರೇಷನ್ ಇರುತ್ತೆ, ನಕಾರಾತ್ಮಕತೆ ದೂರ ಆಗುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರ್ತಕ್ಕಂಥ ಕವಡೆಗಳನ್ನು ನೀವು ಇದನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇಟ್ಕೋಬೋದು. ಇದು ನಿಮಗೆ ಆರ್ಥಿಕ ಲಾಭವನ್ನು ತಂದು ಕೊಡುತ್ತೆ. ಹಾಗೆ ಏಕಮುಖಿ ತೆಂಗಿನಕಾಯಿ ಅಥವಾ ಶ್ರೀಫಲ ಅಂತ ಏನು ಕರಿತೀವಿ ಅದನ್ನು ನೀವು ಖರೀದಿಸ್ಬೋದು. ಇದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗೆ ಶಂಖ. ಮನೆಯಲ್ಲಿ ನೀವು ಸಕಾರಾತ್ಮಕ ಶಕ್ತಿ ನೆಲೆಸಬೇಕು ಅಂತಂದರೆ, ಸಂಪತ್ತು ಹೆಚ್ಚಬೇಕು ಅಂತಂದರೆ ಅಕ್ಷಯ ತೃತೀಯ ದಿನ ನೀವು ದಕ್ಷಿಣಾವರ್ತಿ ಶಂಖವನ್ನು ನೀವು ಖರೀದಿಸಿ ತರೋದು ತುಂಬ ಒಳ್ಳೆಯದು. ಇದರಿಂದ ದಾರಿದ್ರ್ಯ ಅನ್ನೋದು ದೂರವಾಗುತ್ತೆ. ಅಕ್ಷಯ ತೃತೀಯ ದಿನ ಭಕ್ತಿ ಶ್ರದ್ಧೆಯಿಂದ ನೀವು ಈ ಸಣ್ಣ ವಸ್ತುಗಳನ್ನು ಖರೀದಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ನೀವು ಕಾಣಬಹುದು. ಚಿನ್ನ ಇಲ್ಲದಿದ್ದರೂ ಪರವಾಗಿಲ್ಲ, ಶುದ್ಧ ಮನಸ್ಸಿನಿಂದ ಈ ವಸ್ತುಗಳನ್ನು ಮನೆಗೆ ತನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.